ಎಲ್ರಿಗೂ ನಮಸ್ಕಾರ. ಇವತ್ತಿನ ವ್ಲಾಗಲ್ಲಿ ನಾನು ಜೋಮ್ಲು ತೀರ್ಥದ ಬಗ್ಗೆ ವಿಡಿಯೋ ಮಾಡಿ ಹಾಕಿರುವಂಥದ್ದು. ಈ ಜೋಮ್ಲು ತೀರ್ಥದ ದೇವಸ್ಥಾನದ ಹಿಂದೆ ವಿಡಿಯೋ ಮಾಡಿದ್ದೀನಿ ನಾನು. ಆದರೆ ಇದು ಜಾತ್ರೆ ದಿನ ನಾವಿಲ್ಲಿ ರಿಲೇಷನ್ ಮನೆಗೆ ಬರಬೇಕಾದ್ರೆ ಬಂದು ಆಮೇಲೆ ಇಲ್ಲಿ ಜಾತ್ರೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬರೋಣ, ತೀರ್ಥದ ಪ್ರೋಕ್ಷಣೆ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ನಾವು ಬಂದ್ವಿ. 4 ಗಂಟೆ ಆಗಿತ್ತು. ಇದು ಜಾತ್ರೆ ಎಲ್ಲ ಮುಗಿದಿದೆ, ಎಲ್ಲ ವಾಪಸ್ ಹೋಗ್ತಾ ಇದ್ದಾರೆ. ಹಾಗೆ ನೋಡಿ, ಇದು ಪ್ರಕೃತಿ ಕಾಡಿನ ಮಧ್ಯದಲ್ಲಿ ನೆಲೆ ನಿಂತಹ ದೈವ ಇದೆ. ಹಿಂದೆ ಜನರು ಪೂಜೆ ಮಾಡ್ಕೊಂಡು ಬರ್ತಾಯಿದ್ರು. ನಂತರ ಇಲ್ಲಿ ಇಂಪ್ರೂವ್ಮೆಂಟ್ ಆಯಿತು. ಈಗ ಒಂದು ಕೆಲವು ವರ್ಷದ ಈಚೆ ಇದೊಂದು ತೀರ್ಥಕ್ಷೇತ್ರವಾಗಿತ್ತು. ಇದನ್ನು ಎಲ್ಲಿ ಬೇರೆ ಬೇರೆ ಕಡೆಯಿಂದ ಜನ ಬಂದು ಈ ಜಾತ್ರೆಯಲ್ಲಿ ಬರ್ತಾರೆ ಮತ್ತು ಈ ತೀರ್ಥವನ್ನು ಪ್ರೋಕ್ಷಣೆ ಮಾಡ್ಕೊಂಡು ಹೋಗ್ತಾರೆ. ಪವಿತ್ರವಾದ ತೀರ್ಥ ಅಂಥೇಳಿ ಒಂದು ಪ್ರಸಿದ್ಧಿಯಾಗಿರುವಂಥದ್ದು. ಯಾರಾದರೂ ಬಂದರೆ ಈ ಕಡೆ ಈ ಸಂತೆಕಟ್ಟೆ, ಹೆಬ್ರಿ ಆ ಕಡೆ ಎಲ್ಲ ಬಂದರೆ ಈ ಜೋಮ್ಲು ತೀರ್ಥದ ಕಡೆ ಒಮ್ಮೆ ಬಂದು ಹೋಗಿ. ನಂತರ ಮತ್ತು ಇನ್ನೊಂದೇನೆಂದರೆ, ಏನಾದರೂ ತೊಗೊಂಡು ಬಂದು ಬಿಸಾಕುವಂಥದ್ದು, ತಿಂದು ಅಲ್ಲಿ ಕಾಗದ ಬಾಟ್ಲು ಅಂಥದ್ದೆಲ್ಲ ಬಿಸಾಕುವಂಥದ್ದೆಲ್ಲ ಮಾಡಬೇಡಿ. ತೊಗೊಂಡು ವಾಪಸ್ ಮನೆಗೆ ಹೋಗಿ ನಿಮ್ಮ ಮನೆಯಲ್ಲಿ ಕಸದ ಬುಟ್ಟಿಗೆ ಹಾಕಿ ಬಿಸಾಡಿ, ಆಯಿತಾ? ಪರಿಸರವನ್ನು ಹಾಳು ಮಾಡಬಾರ್ದು. ಹಾಗೆ ವಿಡಿಯೋ ಏನಾಯಿತು ಅಂದರೆ, ದೇವಸ್ಥಾನದ ವೀಡಿಯೋನ ಮಾಡಿದ್ದೆ ನಾನು, ಆದರೆ ಅದು ಯಾಕೆ ಡಿಲೀಟ್ ಆಗಿದೆಯೋ ಗೊತ್ತಿಲ್ಲ. ಇದೊಂದು 2 ತಿಂಗಳ ಹಿಂದೆ ಮಾಡಿದಂಥ ವೀಡಿಯೋ. ಹಾಗೆ ಅಂದರೆ ಹಿಂದೆ ಮಾಡಿದ್ದೀನಿ. ಮತ್ತು ಬೇರೆಯವ್ರದ್ದು ವೀಡಿಯೋನು ಬಂದಿರುತ್ತೆ. ದೇವಸ್ಥಾನ ನೋಡುವಂಥದ್ದಿದ್ದರೆ ಜೋಮ್ಲು ತೀರ್ಥ ಅಂತ ಹಾಕಿ ಬೇರೆಯವರು ವೀಡಿಯೋ ಮಾಡಿರಬೇಕು ಅನಿಸುತ್ತೆ. ಹಾಗೆ ನೋಡ್ಬೋದು ನೀವು ದೈವವನ್ನು, ಅಲ್ಲಿ ದೈವದ ಒಂದು ದೇವಸ್ಥಾನವನ್ನು. ಇದು ದೇವಸ್ಥಾನ ಅಲ್ಲ, ದೈವಸ್ಥಾನ. ಹಾಗೆ ಇಲ್ಲಿ ಹೋಗ್ತಾ ನೋಡುವಾಗ ಈ ಪರಿಸರ ಇದೆಯಲ್ಲ, ಇದನ್ನು ನೋಡುವಾಗ ಅಷ್ಟು ಖುಷಿ ಆಗುತ್ತೆ. ಕಾಡಿನ ಮಧ್ಯದಲ್ಲಿರುವಂಥದ್ದು ಇದೊಂದು ಭಯಂಕರವಾದ ತುಂಬ ದೊಡ್ಡ ಕಾಡಾಗಿತ್ತು. ಮತ್ತು ಪ್ರಕೃತಿ ನಮಗೇನೇನು ಕೊಡುತ್ತೆ ಅಂತ ನೋಡಿ. ಈ ಬಂಡೆಕಲ್ಲುಗಳ ಮಧ್ಯದಲ್ಲಿ ನೀರೆಲ್ಲ ಹರಿದು ಹೋಗುವಂಥದ್ದು, ಎಲ್ಲದೂ ಬಂಡೆಕಲ್ಲು, ಅದರ ಮಧ್ಯದಲ್ಲಿ ನೀರು ಹರಿದು ಹೋಗುವಂಥದ್ದು. ಅಲ್ಲಿ ಹೆಣ್ಮಕ್ಳಿಗೆ ಅಂದರೆ ಸ್ನಾನ ಮಾಡಿ, ತೀರ್ಥ ಸ್ನಾನ ಮಾಡಿ ಬಟ್ಟೆ ಚೇಂಜ್ ಮಾಡಲಿಕ್ಕಂತ ಮಾಡಿರುವಂಥದ್ದು. ಹಾಗೆ ನಾವು ಬಂದ್ವಿ. ಹಾಗೆ ನಾವು ಇಲ್ಲಿ ಮುಂದೆ ಬಂದ್ವಿ. ಮಾಡಿ ಬರಬೇಕಾದ್ರೆ ಸ್ವಲ್ಪ ಜಾಗ್ರತೆಯಾಗಿ ಬನ್ನಿ. ನಡ್ಕೊಂಡು ಹೋಗ್ಬೇಕಾದ್ರೆ ನಾವು ಸ್ವಲ್ಪ ಇಳಿಜಾರೆಲ್ಲ ಇರುತ್ತೆ ಜಾಗ, ಹಾಗಾಗಿ ಸ್ವಲ್ಪ ಆಗಲೇ ಬಂದಿತ್ತು ನೋಡಿ. ಇಲ್ಲ ಅಲ್ಲಿರುವಂಥದ್ದು ನಮ್ಮ ಎಡಗಡೆ, ಇದು ನೋಡಿ, ಇದು ದೇವಸ್ಥಾನ. ನಮ್ಮ ತುಳುನಾಡು, ನಮ್ಮ ಅಥವಾ ದಕ್ಷಿಣ ಕನ್ನಡ, ನಮ್ಮ ಉಡುಪಿ ಜಿಲ್ಲೆಯಲ್ಲಿ ದೈವಗಳಿಗೆ ಒಂದು ದೊಡ್ಡ ಸ್ಥಾನ ಇದೆ. ನಾವು ದೈವವನ್ನು ನಂಬ್ಕೊಂಡು ಬಂದಿರ್ತೇವೆ. ಹಾಗೆ ನೋಡಿ, ನಮಗೆ ಇಲ್ಲಿ ಸ್ವಲ್ಪ ಚಪ್ಪಲಿ ಇಲ್ಲೇ ನಾವು ತೆಗೆದು ಮುಂದೆ ಹೋಗಬೇಕಾಗತ್ತೆ. ನಮಗೆ ಚಪ್ಪಲಿ ಹಾಕ್ಕೊಂಡು ಹೋಗೋದಕ್ಕಿಂತ ಈ ಜಾಗದಲ್ಲಿ ಸ್ವಲ್ಪ ಬರೀ ಕಾಲಲ್ಲಿ ಹೋಗೋದೇ ಒಂದು ಗ್ರಿಪ್ ಸಿಕ್ಕಿದಂಗೆ ಆಗುತ್ತೆ. ಚಪ್ಪಲಿ ಏನಾದರೂ ಜಾರ್ಬೋದು, ಅದಕ್ಕೆ ಬರೀ ಕಾಲಾದರೆ ಸ್ವಲ್ಪ ಗ್ರಿಪ್ ಸಿಗುತ್ತೆ, ಹೋಗ್ಬೋದು. ಆಗಲಿಲ್ಲ ಸ್ವಲ್ಪ ಹಿಡ್ಕೊಂಡು ಒಬ್ಬರನ್ನೊಬ್ರು ಹಿಡ್ಕೊಂಡು ಹೋಗ್ಬೋದು. ಸ್ವಲ್ಪ ಜಾಗ್ರತೆ ಮಾಡ್ಕೊಳ್ಬೇಕಾಗತ್ತೆ. ಅಪಾಯ ಏನಿಲ್ಲ, ಆದರೂ ಸ್ವಲ್ಪ ನಾವು ಜಾಗ್ರತೆ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಏರು ತಗ್ಗಿರೋದ್ರಿಂದ. ಆದರೆ ಇದು ನೋಡುವಂಥ ಒಂದು ಸ್ಥಳ ಆಗಿರೋದ್ರಿಂದ ದಯವಿಟ್ಟು ಯಾರಾದರೂ ನೋಡಿದ್ರೆ ಈ ಕಡೆ ಬಂದು ನೋಡ್ಕೊಂಡು ಹೋಗಿದ್ದೇವೆ ದೇವಸ್ಥಾನನ. ಮತ್ತು ಈ ತೀರ್ಥ ಇದಿದೆಯಲ್ಲ, ಈ ತೀರ್ಥದ ಕ್ಷೇತ್ರ ಇದೆಯಲ್ಲ, ಇದು ಸಹ ಈ ತೀರ್ಥವನ್ನು ಪ್ರೋಕ್ಷಣೆ ಮಾಡ್ಕೊಂಡು ಹೋಗಿ. ನೋಡಿ, ಈ ಬಂಡೆಗಳೆಲ್ಲ ನೋಡಿ, ಸಂಧಿ ಒಳಗಡೆ ಎಲ್ಲ ನೋಡಿ, ಸುತ್ತಲೂ ಬಂಡೆಗಲ್ಲ, ಅದರ ಮಧ್ಯದಲ್ಲಿ ನೀರು. ಇದೇನು ತುಂಬ ಮಳೆಗಾಲ ಏನಲ್ಲ. ಮಳೆಗಾಲ ಆದರೆ ಇಲ್ಲೆಲ್ಲ ನೀರಿದೆ ಅಂತ ಹೇಳ್ಬೋದು. ಮಳೆ ನಿಂತಿರೋಂಥದ್ದು, ಮಳೆ ಇಲ್ಲ. ಆದರೆ ಏಪ್ರಿಲ್ ಮೇಲೆಲ್ಲ ಈ ಥರ ನೀರಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಹಾಗಾಗಿ ಇಲ್ಲಿ ನಾನು ವಾಯ್ಸ್ ತೆಗೆಯೋದಿಲ್ಲ, ಯಾಕಂದರೆ ಒರಿಜಿನಲ್ ಆ ನೀರು ಹರಿಯುವಂಥ ಶಬ್ದ, ಕಾಡಿನ ಇಲ್ಲಿ ಒಂದು ಗುಂಗುಟ್ಟುವಿಕೆ, ಈ ಜನರು ಮಾತನಾಡುವಂಥ ಶಬ್ದಗಳು ಇವೆಲ್ಲ ಒರಿಜಿನಲ್ ಇರಲಿ ಅಂತ ಹೇಳೋದು. ಹಾಗೆ ನಾನು
ಹೌದು, ಅದಕ್ಕೆ ಹೆದರಿಕೆ ತಿಂದ ನಿಂತ್ಕೊಂಡಿರುತ್ತೆ. ನಾವು ಹಾಕ್ತೇವೆ ತೆಗಿತೀವಿ. ಮಕ್ಕಳನ್ನೆಲ್ಲ ಕರ್ಕೊಂಡು ಬರಬೇಕಾದ್ರೂ ಸಹ ಸ್ವಲ್ಪ ಜಾಗೃತಿಯಾಗಿ ಬಂದ್ರಾಯ್ತು. ಎಂತ ಮಾಡಿದ್ರ ಇಲ್ಲಿ ನಾನು ಕಷ್ಟಪಟ್ಟೆ ಹೋಗಿರುವಂಥದ್ದು, ಎದುರ್ಕೊಂಡು ಹೋಗಿರುವಂಥದ್ದು. ಎಲ್ಲಾದರೂ ಬೀಳ್ತೀನೇನೋ ಅನ್ನೋಂಥ ಒಂದು ಭಯನೂ ಇತ್ತು. ಹಾಗಾಗಿ ನಾನು ಸ್ವಲ್ಪ ಮೆಲ್ಲನೆ ಹೋದೆ. ಮತ್ತು ವೀಡಿಯೋ ಮಾಡ್ಕೊಂಡು ಹೋಗೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ತಮ್ಮನ ಮಗಳ ಹತ್ರ ಕೊಟ್ಟಿರ್ತೀನಿ ನಾನು. ಈಗ ತುಂಬ ಬಿಸಿಲು ಇತ್ತನ್ಸುತ್ತೆ, ಅದಕ್ಕಾಗಿ ಈ ಥರ ಆಯಿತಾ ಏನಂತ ಗೊತ್ತಾಗ್ತಾ ಇಲ್ಲ ನನಗೆ. ಆದರೆ ಇದು 3:30-4 ಗಂಟೆ ಟೈಮು. ಒಂದು ಹಿಮದ ವಾತಾವರಣ ಥರ ಆಗಿ ಡಿಮ್ ಆದಂಗಿದೆ ಅದು. ನೋಡಿ ನೀರು ಹಾಕ್ತಾ ಇರುವಂಥದ್ದು ಎಷ್ಟು ಚೆಂದ ನೋಡಿ. ಯಾವುದೇ ನಾವು ಫಾಲ್ಸಿಗೆ ಹೋದಾಗ ಹೆಚ್ಚಿಗೆ ನಮಗೆ ಫಾಲ್ಸ್ ಹತ್ರ ನಿಂತ್ಕೊಂಡು ನೀರಿನ ಹರಿಯೋ ನೀರಿನ ಸಿಗೋದು ತುಂಬ ಕಡಿಮೆ. ಇಲ್ಲಿ ನಾವು ಹೋಗ್ತೇವೆ, ಈಗ ಹತ್ರ ಹೋಗ್ಬೋದು. ಮೇಲ್ಗಡೆಯಿಂದ ನೀರು ಹಾರೋಕ್ಕೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಜನ ಇರೋದ್ರಿಂದ ಒಬ್ಬೊಬ್ಬರೇ ಬರ್ತಾ ಇರೋದ್ರಿಂದ ನಮ್ಗೆ ಸ್ವಲ್ಪ ತುಂಬ ತೀರಕ್ಕಾಗಲಿಲ್ಲ. ಒಂದು ನಿಮಿಷ ಇರ್ತೀವಿ ಮಕ್ಕಳಿಗೆ ನಾವು ಅವಕಾಶ ಕೊಡ್ತೇವೆ. ಒಬ್ಬರು ನಿಂತ್ಕೊಂಡು ನೀರೆಲ್ಲ ಅಂದರೆ ಇಲ್ಲಿ ನಾವು ತೀರ್ಥನ ಪ್ರೋಕ್ಷಣೆ ಮಾಡ್ಕೊಳ್ತೇವೆ. ಇಲ್ಲಿ ತುಂಬ ಜನ ಲೈನ್ ಹಿಡಿದು ಹೋಗೋಗಿಲ್ಲ, ಯಾಕಂದರೆ ವಾಪಸ್ ಬರಬೇಕಾದ್ರೆ ಕಷ್ಟ ಆಗುತ್ತೆ. ಹಾಗಾಗಿ ಒಂದು 2-3 ಜನ 4 ಜನ ಈ ಥರ ಹೋಗ್ಬಿಟ್ಟು ಆ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡು ತಲೆ ನೀರಾಗಿ ವಾಪಸ್ ನೋಡಿ ಅಲ್ಲಿ ಬರ್ತಾ ಇರುವಂಥದ್ದು. ನಾನು ಹೋಗ್ಬೇಕಂತ ಹೊರಟಿದ್ದೀನಿ ಅಂದರೆ ನೋಡಿ ಎದುರುಗಡೆ ಹಾಗಲ್ಲ, ಅವರು ಆ ಕಡೆಯಿಂದ ಬರಬೇಕಾದ್ರೆ ನಾವು ಎದುರುಗಡೆ ಹೋಗಬೇಕು. ಮತ್ತು ಅಲ್ಲಿ ನಿಲ್ಲಕ್ಕೂ ನೀರು ಹತ್ರ ನಿಲ್ಲಲಿಕ್ಕೂ ಸಹ ಜಾಸ್ತಿ ಜನ ನಿಲ್ಲಕ್ಕಾಗೋದಿಲ್ಲ. 3-4 ಜನ ನಿಲ್ಕೊಂಡು ನೋಡಿ ಇವರೆಲ್ಲ ಬಂದಮೇಲೆ ಇನ್ನೊಂದು ಚಿಕ್ಕಮ್ಮ, ನನ್ನ ತಮ್ಮ, ಚಿಕ್ಕಮ್ಮ. ಇವಾಗ ನಮ್ಮನ್ನು ಕರೀತಾರೆ. ನಾನು ಮತ್ತು ನಮ್ಮ ಮಾವನ ಯಾಕಂದರೆ 2-3 ಜನ ಬಿಟ್ಟು ಜಾಸ್ತಿ ಜನ ಇಲ್ಲೂ ಸಹ ನಾವು ಗಟ್ಟಿಯಾಗಿ ಆ ಕಡೆ ಈ ಕಡೆ ಹಿಡ್ಕೊಂಡು ಹೋಗಬೇಕಾಗುತ್ತೆ. ಅಲ್ಲಿ ಸ್ವಲ್ಪ ನಾವು ಈಗ ಹೋಗ್ತಾ ಇರುವಂಥ ಬಲಗಡೆ ಸ್ವಲ್ಪ ಆಳ ಇರುತ್ತೆ. ಹಾಗಾಗಿ ಆ ಕಡೆ ನೀರಿಗಿಳಿಯುವಂಥ ಮಾಡ್ಕೊಳ್ಬಾರ್ದು. ಇಲ್ಲಿ ನಮಗೆ ಈಗ ನಾವು ಹೋಗ್ತಿರುವಂಥ ಜಾಗಗಳಲ್ಲಿ ಅಲ್ಲಿ ನೀರಿಲ್ಲ, ಪಾದ ಮುಗಿದಷ್ಟಿದೆ. ಅಲ್ಲಿಂದ ಕೆಳಗಡೆ ಡೌನ್ ಇದೆ, ಅದು ಆಳ ಇದೆ. ಯಾರೂ ಆ ಕಡೆ ನೀರು ಹಾರಕ್ಕೆ ಈಜಕ್ಕೆ ಹೋಗಬೇಡಿ. ಒಂದು ಹಾಲು ಥರ ಇದೆ ನೋಡಿ ಆ ನೀರಿನ ಕಲರ್ ನೋಡಿ. ನೀರು ಯಾವತ್ತೂ ಒಂದು ಶುದ್ಧವಾಗಿ ನೀಲಿ ಬಣ್ಣ ಇರುತ್ತೆ. ಇದು ನೋಡಿ ಆ ನೀರಿನ ಬರೋ ರಭಸಕ್ಕೆ ಇದು ಹಾಲಿನ ನೊರೆ ಥರ ಕಾಣಿಸ್ತಾ ಇದೆ ನಮಗೆ. ಕೆಳಗಡೆ ಧುಮ್ಮಿಸ್ತಾ ಇದೆ ಅದು. 1-2 ನಿಮಿಷ ನಾವು ನಿಂತು ಮತ್ತೆ ವಾಪಸ್ ಬಂದಿದ್ದೀವಿ. ಇದು ಸಿಡಿಯುತ್ತೆ ನೀರು. ಮತ್ತು ಇಲ್ಲೊಂದು ನಂಬಿಕೆ ಏನಂದರೆ ಜನ ಹತ್ರ ಹೋದಾಗ ಆ ನೀರು ಒಂದು ಪವಾಡ ಥರ ಜಾಸ್ತಿ ರಭಸವಾಗಿ ಬೀಸುತ್ತೆ ನೀರು. ನಾವು ಹತ್ರ ಹೋದಾಗ ನೀರು ಇನ್ನೂ ಜೋರಾಗಿ ನಮಗೆ ಸಿಡಿಯುತ್ತೆ ಪ್ರಕೃತಿಯ ನಡುವೆ ಮೇಲೆ ನಿಂತಿರುವಂಥದ್ದು. ಇದು ಎಷ್ಟು ವರ್ಷದ ಹಿಂದಿನ ದೈವ ಇಲ್ಲಿ ನೆಲೆ ನಿಂತಿರುವಂಥದ್ದು ಅದ್ರ ಬಗ್ಗೆ ಸ್ವಲ್ಪ ನನಗೆ ಗೊತ್ತಿಲ್ಲ. ಒಟ್ಟಾರೆ ಇದು ಯಾರ ಸ್ವಂತ ಜಾಗ ಇಲ್ಲ ಅಂದ್ರೂ ಗೌರ್ಮೆಂಟ್ ಸರ್ಕಾರಿ ಜಾಗ ಆಗಿದೆಯೋ ಅನ್ನೋ ಗೊತ್ತಿಲ್ಲ. ಒಟ್ಟಾರೆ ಇದು ಯಾರೋ ಒಂದು ಈ ದೈವವನ್ನು ಹಿಂದೆ ಇಟ್ಟಿರ್ತಾರೆ, ಪ್ರತಿಷ್ಠೆ ಮಾಡಿರ್ತಾರೆ. ಜನರೇ ಪ್ರತಿಷ್ಠೆ ಮಾಡಿರುವಂಥದ್ದು. ಇಲ್ಲಿ ನಾವು ದೈವಗಳ ಪ್ರಾಮುಖ್ಯತೆಯನ್ನು ಕೊಡ್ತೇವೆ ಅನಿಸುತ್ತೆ. ಯಾವುದೇ ಕಷ್ಟ ಬಂದಾಗ ನಾವು ದೈವಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು.
ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನೋಡಿ ಇದರ ಆ ಕಡೆ ಈ ಬಂಡೆ ಇದೆಯಲ್ಲ, ಇದು ಆ ಕಡೆನೂ ಸಹ ನೀರಿದೆ. ನೋಡಿ ಸುತ್ತಲೂ ಕಾಡು, ಮಧ್ಯದಲ್ಲಿ ಈ ರೀತಿಯಾಗಿ ಪ್ರಕೃತಿ ಮಾತೆ ನಮಗೆ ನೀಡಿರುವಂಥ ಒಂದು ವರದಾನ ಅಂತಲೇ ಹೇಳ್ಬೋದು. ಎಲ್ರಿಗೂ ನಮಸ್ಕಾರ.